ಏನು ಮಾಧವ್ ಅವರು ನಿಮ್ಮ ಮೇಲೆ ಕೈ ಮಾಡಿದ್ರ? ಹೌದಮ್ಮ, ನಾನು ಮಾಡಿರೋ ತಪ್ಪನ್ನೆಲ್ಲ ನನಗೆ ಅರ್ಥ ಆಗೋ ಥರ ಹೇಳಿ ಪ್ರಾಯಶ್ಚಿತ್ತ ಮಾಡ್ಕೋ, ಇನ್ನಾದರೂ ಸರಿಯಾಗಿ ಬದುಕು ಅಂತ ಬುದ್ಧಿ ಹೇಳಿದ ಪುಣ್ಯಾತ್ಮನಮ್ಮ ಅವರು. ನಿಮ್ಗೆಲ್ರಿಗೂ ಕೈ ಮುಗಿತೀನಿ. ದಯವಿಟ್ಟು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ. ಈ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇದ್ದು ಇಲ್ದ ಹಾಗೆ ಇದ್ದು ಬಿಡ್ತೀವಿ. ದಯವಿಟ್ಟು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ. ಇಂಥ ನಾಟಕದ ಮಾತುಗಳೆಲ್ಲ ಇನ್ನು ಮುಂದೆ ನಡೆಯಲ್ಲ. ಈಗಿಂದೀಗಲೇ ಗಂಟು ಮೂಟೆ ಕಟ್ಟಿ ಹೊರಡ್ತಾ ಇರಿ. ಇನ್ನೇನು ಮುಖ ನೋಡ್ತಾ ಇದ್ದೀರಾ? ನಿಮ್ಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ಲ? ಬೇಡ ಸಮರ್ಥ, ಅವ್ರನ್ನ ಮನೆಯಿಂದ ಆಚೆಗೆ ಹಾಕೋದು ಬೇಡ. ಏನ್ ಹೇಳ್ತಿದ್ದೀರ ತಾತ? ಅವ್ರು ನಿಮ್ಮನ್ನೇ ಆಗಿದ್ದಾಗೋಯ್ತು ಸೊಗಲಾಡಿ. ನಮ್ಮ ಮಾಧವನೇ ಇವ್ರಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಅವನ ಮೇಲಿನ ಗೌರವಕ್ಕೆ ಇವರನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲಿ ನೋಡು, ಇನ್ನು 1 ವಾರದಲ್ಲಿ ಎಲ್ಲ ಸರಿ ಹೋಗಿ ನನ್ನ ಪೆನ್ಷನ್ನು ನನಗೆ ಬರಬೇಕು. ಇಲ್ಲಿಂದ ಮುಂದೆ ನಿಮ್ಮಲ್ಲಿ ಒಂದೇ ಒಂದು ಸಣ್ಣ ಬದಲಾವಣೆ ಕಂಡು ಕೂಡ ನಿಮ್ಮಿಬ್ಬರನ್ನು ನಾನೇ ಒದ್ದು ಆಚೆಗೆ ಹಾಕ್ತೀನಿ. ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ. ಹೋಗಿ ಹೋಗಿ ಇಲ್ಲಿಂದ. ತುಳಸಿ, ವಿಷಯ ನಮಗೆಲ್ಲ ಗೊತ್ತಾದರೆ ಬೇಜಾರಾಗತ್ತೆ ಅಂತ ನಿನ್ನ ಗಂಡ ತಾನೇ ಎಲ್ಲ ಸರಿ ಮಾಡಿದ್ದಾನಲ್ಲಮ್ಮ. ನಿಜವಾಗ್ಲೂ ಅವನು ಪುಣ್ಯವಂತ. ಅಂದ್ರೆ ಮಾಧವ್ ಅವ್ರಿಗೆ ಇದೆಲ್ಲ ಮೊದಲೇ ಗೊತ್ತಿತ್ತ? ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಅವರೇ ಇದನ್ನೆಲ್ಲ ಸರಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಮಾತಾದರೂ ನಮ್ಗೆ ಹೇಳ್ಬೋದಿತ್ತಲ್ವಾ? ಸರ್, ಏನು ಮಾತಾಡ್ತಾ ಇದ್ದೀರಾ? ಕಾವಲಾಗಿರ್ಬೇಕಾ? ಅನುಮಾನ ಬಂದರೆ ಕಾಲ್ ಮಾಡಬೇಕಾ? ಯಾರ ಬಗ್ಗೆ ಅನುಮಾನ? ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಸರ್? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಣ್ಣ ಅದಕ್ಕೆ ಮೈಸೂರಿಗೆ ಹೊಟ್ಟಿದಾರಲ್ಲ ಸಮರ್ಥ್, ಅವ್ರನ್ನ ಹುಷಾರಾಗಿ ಕರ್ಕೊಂಡು ಹೋಗ್ಬಾ. ಇಲ್ಲ ಸರ್, ನಾನು ಮೈಸೂರಿಗೆ ಹೋಗ್ತಾ ಇಲ್ಲ. ಏನು ಹೇಳ್ತಿದ್ಯಾ ಸಮರ್ಥ್? ಅವ್ರನ್ನ ಕರ್ಕೊಂಡು ಹೋಗ್ತಿರೋದು ನೀನೇ ತಾನೇ? ಇಲ್ಲ ಸರ್, ನಾವಿಬ್ಬರೇ ಹೋಗಿ ಬರ್ತೀವಿ ಅಂತ ಮಾಧವ್ ಸರ್ ಹೇಳಿದ್ರು, ಅದಕ್ಕೆ ನಾನು ಹೋಗ್ತಾ ಇಲ್ಲ. ಅವ್ರಾಗಲೇ ಕಾರ್ ತೊಗೊಂಡು ಹೊರಟಿದ್ದು ಆಯಿತು. ಏನ ಅಣ್ಣ ಅದಕ್ಕೆ ಹೊರಟ್ಬಿಟ್ರಾ? ಈಗಷ್ಟೇ ಹೊರಟ್ರು ಸರ್. ಮೇಡಮೇ ಡ್ರೈವ್ ಮಾಡ್ತಿದ್ದಾರೆ ಸರ್. ಏನು ಯೋಚನೆ ಮಾಡ್ಬಿಡಿ, ಅವ್ರು ಚೆನ್ನಾಗಿ ಡ್ರೈವ್ ಮಾಡ್ತಾರೆ, ಏನೂ ತೊಂದರೆ ಆಗಲ್ಲ. ನೀವು ಹೀಗೆ ನನ್ನ ಮೇಲೆ ಅನುಮಾನ ಪಡ್ತಾನೇ ಇದ್ದರೆ ನಾನೇ ಅದನ್ನು ನಿಜ ಮಾಡಬೇಕಾಗತ್ತೆ. ನೀವು ಸುಮ್ಮನೆ ಇದ್ದರೆ ಯಾವ ಸರ್ಪ ಆದರೂ ತನ್ನ ಪಾಡಿಗೆ ತಾನು ಸುಮ್ಮನಿರತ್ತೆ. ನೀವು ಹೀಗೆ ಕೆಣಕ್ತಾ ಇದ್ದರೆ ಯಾವ ಸರ್ಪ ಆದರೂ ಸುಮ್ಮನಿರಲ್ಲ. ತುಳಸಿಯವರೇ, ಈ ರಸ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ರಸ್ತೆಯಲ್ಲಿ ಇಷ್ಟು ವರ್ಷದಲ್ಲಿ ಎಷ್ಟೋ ಸಾರಿ ಬಂದಿದ್ದೀನಿ, ಆದರೆ ಇವತ್ತ್ಯಾಕೋ ಈ ರಸ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ? ಯಾಕಾಗೆ? ನನಗೂ ಗೊತ್ತಿಲ್ಲ. ಇವತ್ತು ನಿಮ್ ಜೊತೆ ಬರ್ತಾ ಇದ್ದೀನಲ್ಲ, ಅದಕ್ಕೆ ಅನ್ಸುತ್ತೆ. ಜೀವನನು ಈ ರಸ್ತೆ ತರಾನೇ ಅಲ್ವಾ ಮಾಧವ್ ಅವರೇ? ನಮ್ಗೆ ಇಷ್ಟವಾದವರೆಲ್ಲ ನಮ್ ಜೊತೆ ಇದ್ರೆ ಜೀವನದ ಹಾದಿ ಆನಂದವಾಗಿರುತ್ತೆ. ಇಲ್ಲ ಅಂದ್ರೆ ಇಡೋ ಒಂದೊಂದು ಹೆಜ್ಜೆನೂ ಮುಳ್ಳ ಮೇಲೆ ಇಟ್ಟಾಗಿರುತ್ತೆ. ನಿಮ್ಮ ಮಾತು ನಿಜ. ನಾನಿವತ್ತು ಹೂವಿನ ಪಕ್ಕದಲ್ಲೇ ಕೂತ್ಕೊಂಡು ಹೂವಿನ ಹಾದಿಲೇ ಹೋಗ್ತಾ ಇದ್ದೀನಿ. ಎಷ್ಟು ಅದೃಷ್ಟವಂತ ನೋಡಿ.
ಯಾರ್ದೋ ಫೋನ್ ಬರ್ತಾ ಇದೆಯಲ್ಲ, ರಿಸೀವ್ ಮಾಡಿ. ಮ್ಯಾನೇಜರ್ ಫೋನ್. ನನಗೀಗ ಕೆಲಸಗಳ ಬಗ್ಗೆ ಯೋಚನೆ ಮಾಡಕ್ಕೆ ಇಷ್ಟ ಇಲ್ಲ. ಹಾಗಂತ ಕೆಲ್ಸನ ತಾತ್ಸಾರ ಮಾಡೋದು ಸರಿಯಲ್ಲ. ರಿಸೀವ್ ಮಾಡಿ. ಅಪ್ಪಣೆ. ಹಲೋ, ಹೇಳಿ ಯಶವಂತ್. ಹಾ, ಅದನ್ನ ಅಪ್ರೂವ್ ಮಾಡಿ ನನಗೊಂದು ಮೇಲ್ ಕಳಿಸಿ. ಆಮೇಲೆ ಇನ್ನೊಂದು ವಿಷಯ, ಇವತ್ತು ನಾನೊಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಆಫೀಸ್ ಕೆಲಸ ಏನೇ ಇದ್ರೂ ನಾನು ಬಂದ್ಮೇಲೆ ನೋಡ್ತೀನಿ. ಏನಾದರೂ ಎಮರ್ಜೆನ್ಸಿ ಇದ್ದರೆ ನೀವು ಅವಿಗೋ ಶಾರ್ವರಿಗೋ ಕಾಂಟ್ಯಾಕ್ಟ್ ಮಾಡಿ. ಓಕೆ? ಆದರೆ ನನಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಓಕೆ? ಸ್ವಿಚ್ ಆಫ್. ಇಲ್ಲಿ ನಿಮ್ಮ ಫೋನ್ ಕೊಡಿ. ಫೋನಾ? ಏಕೆ? ಕೊಡಿ, ಹೇಳ್ತೀನಿ. ಇದು ಸ್ವಿಚ್ ಆಫ್. ಈ ಫೋನ್ ಮನುಷ್ಯನ ಮಧ್ಯೆ ಬಂದಾಗಿಂದ ಮನುಷ್ಯರನ್ನೇ ಮರ್ತೋಗ್ತಿದ್ದಾರೆ. ಎಲ್ಲ ಸಂಬಂಧಗಳು ಫೋನ್ ಜೊತೆನೇ ಇರುತ್ತೆ. ಈ ಫೋನ್ನಿಂದ ನನಗೆ ನಿಮಗೆ ನಾಳೆವರೆಗೂ ಮುಕ್ತಿ. ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಸರಿ.